ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ನಾಳೆ ನಾವು ಒಂದು ಹೊಸ ಕಾರು ಪರ್ಚೇಸ್ ಮಾಡ್ತಾ ಇದ್ದೀವಿ. ನಾಳೆ ಡೆಲಿವರಿ ಇದೆ. ಸೊ ಯಾವ ಕಾರು ಪರ್ಚೇಸ್ ಮಾಡ್ತಿದ್ದೀವಿ, ಹೆಂಗಿದೆ ಫೀಚರ್ಸು, ಯಾವ ಮಾಡೆಲ್ ಅಂತೇಳಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ನಾವು 1 ವೀಕ್ ಬಿಫೋರೇ ನಾವು ಆರ್ಡರ್ ಪ್ಲೇಸ್ ಮಾಡಿದ್ವಿ, ಅಂದರೆ ಬುಕ್ ಮಾಡ್ಕೊಂಡು ಬಂದಿದ್ವಿ ಅಡ್ವಾನ್ಸ್ ಕೊಟ್ಬಿಟ್ಟು. ಆಫ್ಟರ್ 1 ವೀಕ್ ನಮಗೆ ಎಕ್ಸಾಕ್ಟಾಗಿ ಆಯುಧ ಪೂಜೆ ಆಗಿ ಹಬ್ಬದ ದಿನ, ಅಂದರೆ ದಸರಾ ಹಬ್ಬದ ದಿನವೇ ಇದು ಬರ್ತಾ ಇದೆ. ಕಾರ್ ಡೆಲಿವರಿ ಕೊಡ್ತಾ ಇದ್ದಾರೆ ನಮಗೆ. ಒಳ್ಳೆ ದಿನವೇ. ಸೊ ತಗೊಬರೋಣ ಅಂತ ಅಂದ್ಕೊಂಡಿದ್ವಿ. ಇದು ವಿಡಿಯೋ ಮಾಡೋಕ್ಕಾದ್ರೆ ಮಾಡ್ತೀನಿ, ನೋಡೋಣ. ಸೊ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತಂತ ಈ ವಿಡಿಯೋಲಿ ನೋಡಿ. ನಮಗೆ ಫೈನಲ್ ಆಗಿ ಆಯುಧ ಪೂಜೆ ಮುಗಿದು ನೆಕ್ಸ್ಟ್ ಹಬ್ಬ ದಿನ ದಸರಾ ಏನಿದೆ ಅವತ್ತಿನ ದಿನ ನಮಗೆ ಕಾರ್ ಡೆಲಿವರಿ ಅಂತ ಹೇಳಿದರು. ಸೊ ಮಾರ್ನಿಂಗ್ ಅವರು ಬೇಗ ಹೋಗಬೇಕು, ಹಬ್ಬ ಆಗಿರೋದ್ರಿಂದ ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ ಬೇಗ ಫೋನ್ ಮಾಡಿ ಕರೀತಾ ಇದ್ರು ನಮಗೆ. ಹೋಗಿರೋಷ್ಟರಲ್ಲಿ ಎಲ್ಲ ಅವರು ಪೂಜೆ ಗೀಜೆ ಎಲ್ಲ ಮಾಡಿ ಇಟ್ಬಿಟ್ಟಿದ್ರು. ಎಲ್ಲ ಕಾರುಗಳು ಹಬ್ಬ ಅಲ್ವಾ, ಸೊ ಪೂಜೆ ಎಲ್ಲ ಮಾಡಿಟ್ಟಿದ್ರು. ಅದಾದಮೇಲೆ ನಾನು ಹೋದ್ಮೇಲೆ ಸರಿ ಆಯಿತು ನಾನೇ ಮಾಡ್ತೀನಿ ಕೊಡ್ತೀನಿ ಅಂತೇಳಿ ಅವರೆಲ್ಲ ರೆಡಿ ಮಾಡಿದ್ರಲ್ಲ, ಅದನ್ನು ಇಸ್ಕೊಂಡು ಸ್ವಲ್ಪ ಮಾಡ್ತಾ ಇದ್ದೀನಿ. ಹಾಗೆ ನಮ್ಮ ಪೇರೆಂಟ್ಸು, ಪಾಪು, ಮಕ್ಕಳು, ಹಾಗೆ ನಮ್ಗೆ ಗೊತ್ತಿರೋರು ಮಾರುತಿ ಶೋರೂಮಲ್ಲಿ ಅಪ್ಪನ ಫ್ರೆಂಡ್ ಒಬ್ಬರು ಇದ್ದರು. ಸೊ ಹಾಗಾಗಿ ನಮಗೆ ತುಂಬಾ ಈಸಿ ಆಯಿತು. ಡಿಸ್ಕೌಂಟ್ಸ್ ಎಲ್ಲ ಸಿಕ್ತು ನಮಗೆ. ಅಂದರೆ ಕ್ಯಾಮ್ರಾಸ್ ಎಲ್ಲ ಫಿಟ್ ಮಾಡಲಿಕ್ಕೆ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಫ್ರೀಯಾಗಿ ಕೊಟ್ಟರು ಅಂತ ಅನ್ನಿಸ್ತು ನನಗೆ. ಅಂದರೆ ಬೇರೆಯವ್ರಿಗೆಲ್ಲ ಕಾಸ್ಟ್ ಮಾಡ್ತಾರೆ 8,000 ಅರೌಂಡ್. ಬ್ಯಾಕ್ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಬೇಕಂದ್ರೆ 8,000. ನಾವು ತೊಗೊಂಡಿರೋವಂಥದ್ದು ಟಾಪ್ ಎಂಡ್ ಎಲ್ಲ ಮೀಡಿಯಮ್ ರೇಂಜು, ಬಟ್ ಆಪ್ಷನ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಆಪ್ಷನ್ಸ್ ಎಲ್ಲ ಬಂದಿರುತ್ತೆ. ಸೊ ಹಾಗಾಗಿ ಇದು ಪರವಾಗಿಲ್ಲ, ನಮ್ಮ ರೇಂಜಿಗೆ ಓಕೆ. ಬಟ್ ಮಾಡೆಲ್ ವೈಸ್ ಎಲ್ಲ 2025 ಮಾಡೆಲ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅಪ್ಗ್ರೇಡ್ ಮಾಡಿದ್ದಾರೆ. ಹಾಗೆ ತುಂಬಾ ಸ್ಟೈಲಿಶ್ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಏನು ಮಾರ್ನಿಂಗ್ ಹೋದಲ್ಲ ನಾವು ಬರೋಷ್ಟಲ್ಲ ಒಂದು 1 o'clock ಆ ಥರ ಆಗಿತ್ತು. ಕೂತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ವಿ. ಅಂದರೆ ಅದೆಲ್ಲ ಫಾರ್ಮಾಲಿಟೀಸ್ ಏನಿದೆ ಎಲ್ಲ ಸೈನ್ ಮಾಡೋದಾಗಲಿ, ನಮಗೇನೇನಿದೆ ಇನ್ಸ್ಟ್ರಕ್ಷನ್ ಎಲ್ಲ ಕೊಡೋದಾಗಲಿ ಮಾಡ್ತಾಯಿದ್ರು. ರಿಲೇಷನ್ಶಿಪ್ ಮ್ಯಾನೇಜರ್ ಅಂತ ಒಬ್ರು ಬರ್ತಾರೆ. ಸೊ ಅವರೆಲ್ಲ ಮಾಡ್ತಾಯಿದ್ರು, ನಾವು ಕೂತ್ಕೊಂಡು ಕೇಳ್ತಾ ಇದ್ವಿ. ಚೆನ್ನಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ನೋಡ್ತಾರಲ್ಲ ಅವರು, ಅದೆಲ್ಲ ಕೇಳಿಕೊಂಡು ನಮ್ಮದು ಫೀಡ್ಬ್ಯಾಕ್ ಏನಿದೆ ಅದೆಲ್ಲ ತೊಗೋತಾರೆ. ಸೊ ಸಾಕಷ್ಟು ವೆರೈಟಿ ಆಫ್ ಮಾಡೆಲ್ಸ್ ಇತ್ತು. ಬಟ್ ನಮ್ಮ ಹಸ್ಬೆಂಡ್ಗೆ ಇದೇ ಬೇಕು, ಇದೇ ಚೆನ್ನಾಗಿದೆ, ಸ್ಟೈಲಿಶ್ ಆಗಿದೆ ಅಂತ ಅವರು ತುಂಬ ಇಷ್ಟಪಟ್ಬಿಟ್ಟಿದ್ರು. ನಾನು ಟಾಟಾ ಗಾಡಿ ಯಾವುದಾದ್ರೂ ನೆಕ್ಸನ ಅಥವಾ ಪಂಚ್ ತಗೋ ಅಂತ ಹೇಳಿದೆ. ಬಟ್ ಅವ್ರಿಗೆ ಯಾಕೋ ಅದು ಸ್ವಿಫ್ಟ್ ಮೇಲೇ ತುಂಬ ಮನಸ್ಸಿತ್ತು. ಸರಿ ಆಯಿತು, ನಿನಗೆ ಯಾವ್ದು ಇಷ್ಟ ಆಗ್ತದೆ ಅದೇ ಕಾರ್ ತಗೋ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರು ಸರಿ ಅಂತೇಳಿ ಇದೇ ಕಾರು ಫೈನಲೈಸ್ ಮಾಡಿದ್ವಿ ನಾವು. ಆವತ್ತಿನ ಕಾರ್ ಡೆಲಿವರಿಗೆ ಅಂತೂ ಎಲ್ಲರೂ ಹೋಗಿದ್ವಿ. ಬಟ್ ಕಾರ್ ನೋಡೋಕ್ಕಂತ ನಾನು, ನಮ್ಮಪ್ಪ, ಹಸ್ಬೆಂಡು ಈ ಥರ ಹೋಗಿದ್ವಿ ಅಷ್ಟೇ. ಜಾಸ್ತಿ ಜನ ಏನು ಬಂದಿರಲಿಲ್ಲ. ಫ್ರೆಂಡ್ಸು ಕೂಡ ಕರೆದಿದ್ವಿ. ಬಟ್ ಅವತ್ತು ಹಬ್ಬ ಆಗಿದ್ದರಿಂದ ಯಾರು ಬರೋಕ್ಕೆ ರೆಡಿ ಇರಲಿಲ್ಲ. ಅವ್ರವ್ರ ಮನೆಯಲ್ಲಿ ಹಬ್ಬ ಎಲ್ಲ ಮಾಡ್ತಾ ಇರ್ತಾರಲ್ಲ, ಸೊ ಬರಲಿಕ್ಕೆ ಟೈಮ್ ಸಾಕಾಗಲ್ಲ. ಸೊ ಫೈನಲ್ ಆಗಿ ಕಾರ್ ತೊಗೊಂಡ್ವಿ. ಇನ್ನೇನು ಹೊರಟ್ವಿ ನಾವು ಚರ್ಚ್ಗೆ ಹೋಗೋಣ, ಬ್ಲೆಸ್ಸಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಫಾದರ್ ಹತ್ರ ಹೋಗಿ ಬ್ಲೆಸ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡೋದ್ವಿ. ನಮ್ಮ ಕಾರ್ ನೋಡಿದ್ರಲ್ಲ, ಫೈನಲ್ ಆಗಿ ವಿಡಿಯೋಸ್ ಎಲ್ಲ ಅಟ್ಯಾಚ್ ಮಾಡಿದೆ. ಅದು ನಾವು ಡೆಲಿವರಿ ತೊಗೋಬೇಕಾದ್ರೆ ಯಾವ ಥರ ಇತ್ತು ಅಂತ ನಿಮಗೆ ತೋರಿಸ್ದೆ. ಹಾಗೆ ಇನ್ನು ಏನೇನು ಫೀಚರ್ಸ್ ಕೊಟ್ಟಿದ್ದಾರಂತೆ ನಿಮ್ಗೆ ತೋರಿಸ್ತೀನಿ ಡೆಮೋ. ಡ್ರೈವರ್ ಸೀಟಲ್ಲಿ ಕುತ್ಕೋಬೇಕಂತ ಇದ್ದೆ. ಡ್ರೈವಿಂಗ್ ಬರೋಲ್ಲ, ಏನಿಲ್ಲ, ಬಟ್ ಕಲಿತೀನಿ ಡ್ರೈವಿಂಗು. ಒಂದು ಸ್ಕೂಟಿನೂ ಕಲಿಲ್ಲ. ಸ್ಕೂಟಿ ಒಂದು ಸಲ ಹೋಗಿ ಯಾವುದಕ್ಕೋ ಒಂದು ಡಿಕ್ಕಿ ಹೊಡೆದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವಾಗಿಂದ ಬಿಟ್ಟೆ. ನಮ್ಮ ಮನೆಯಲ್ಲಂತೂ ದೊಡ್ಡ ರಾಮಾಯಣ ಆಗೋಗ್ಬಿಡ್ತು. ಒಂದು ಸ್ಕೂಟಿ ಏನೋ ಡ್ಯಾಮೇಜ್ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು 1,000 ಏನೋ ಖರ್ಚು ಬಂತು ಅದಕ್ಕೆ. ಅಂದರೆ ಮುಂದೆ ವೀಲ್ ಏನೋ ಸ್ವಲ್ಪ ಸ್ಕ್ರ್ಯಾಚ್ ಆಗಿ ಏನೋ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅವತ್ತಿಂದ ಮುಟ್ಟಕ್ಕೆ ಹೋಗಿಲ್ಲ. ಗಾಡಿನೂ ಕಲೀಲಿಲ್ಲ, ಸ್ಕೂಟಿನೂ ಕಲೀಲಿಲ್ಲ. ಸೊ ಹಂಗಾಗಿ ಡೈರೆಕ್ಟ್ ನನ್ನ ಹಸ್ಬೆಂಡು ಕಾರೇ ಕಲಿಸ್ಬಿಡ್ತಾರೆ ನನಗೆ. ಕಲಿಬೇಕು ಇವಾಗ. ಎಲ್ಲರೂ ಹೆಣ್ಮಕ್ಳು ಕಲಿತಿದಾರಲ್ವ, ಎಲ್ಲರೂ ಓಡಿಸ್ತಾರೆ ಈಗ. ಸೊ ಭಾಗ್ಯಲಕ್ಷ್ಮಿ ಥರ ನಮ್ಮ ಹಸ್ಬೆಂಡ್ ಹೇಳ್ತಾರೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆಯಲ್ಲ, ಅದರಲ್ಲಿ ಭಾಗ್ಯಲಕ್ಷ್ಮಿ ಭಾಗ್ಯ ಓಡಿಸ್ತಲ್ಲ ಕಾರ್, ಅದನ್ನೇ ಹೇಳ್ತಿದ್ದಾರೆ ಅವರು. ಸೊ ನೋಡೋಣ ಈ ವಿಡಿಯೋಲಿ ತೋರಿಸ್ತೀನಿ ಯಾವ ಥರ ಇದೆ ಕಾರು ಇನ್ಸೈಡು ಅಂತ ಹೇಳ್ಬಿಟ್ಟು. ಇದು ಟಚ್ ಸ್ಕ್ರೀನು ಇಷ್ಟು ಇಂಚಸ್ ಕೊಟ್ಟಿದ್ದಾರೆ ನಮಗೆ. ಟಾಪ್ ಎಂಡ್ಗೆ ಆಪ್ಷನಲ್ಲಿಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಅದು ಸ್ವಲ್ಪ ದೊಡ್ಡದಿರುತ್ತೆ, ಚಿಕ್ಕದಿರುತ್ತೆ. ಹಾಗೆ ಬ್ಯಾಕ್ ಕ್ಯಾಮ್ರಾ ಕೂಡ ಇದರಲ್ಲಿ ಇರಲ್ಲ. ನಾವು ಹಾಕ್ಸ್ಕೊಂಡಿದ್ದು ಅಂದರೆ ಎಕ್ಸ್ಟ್ರಾ ನಮಗೆ 8,000 ಅರೌಂಡು ಅದನ್ನು ಫ್ರೀಯಾಗಿ ಹಾಕ್ಸ್ಕೊಟ್ರು ಗೊತ್ತಿರೋದ್ರಿಂದ. ಸೊ AC, ಹಾಟ್, ಕೂಲು, ಆಮೇಲೆ ಇದು ಕವರ್ಸ್ ಎಲ್ಲ ಏನಿದೆ, ಸ್ಟೇರಿಂಗ್ ಕವರ್ಸ್ ಎಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಹಾಗೆ ಸನ್ ಶೇಡ್ ಏನಿದೆ ಎಕ್ಸ್ಟ್ರಾ ಏನೇನು ಬಂದಿದೆ ಅದೆಲ್ಲ ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಎಕ್ಸ್ಟ್ರಾ
ಫೀಚರ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಅನ್ನಿಸ್ತು ನಮಗೆ. ಹ್ಯಾಂಡ್ ಬ್ರೇಕ್, ಆಮೇಲೆ ಫೀಚರ್ಸ್ ಅಡ್ವಾನ್ಸ್ ಎಲ್ಲ ಚೆನ್ನಾಗಿದೆ. ಆಟೋಮೆಟಿಕ್ಕಾಗಿ 120 ಸ್ಪೀಡ್ ಹೋದ್ಕೂಡಲೇ ಆಟೋಮೆಟಿಕ್ಕಾಗಿ ಎಲ್ಲ ಡೋರ್ಸು ವಿಂಡೋಸ್ ಎಲ್ಲ ಲಾಕ್ ಆಗಿಬಿಡುತ್ತೆ. ಆಮೇಲೆ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇವಾಗಿನ ಮಾಡೆಲ್ ಆಲ್ಮೋಸ್ಟ್ ಎಲ್ಲ ಅಡ್ವಾನ್ಸ್ಡ್ ಆಗಿದ್ದಾವೆ. ಹಾಗೆ ಮುಂದೆ LED ಕೂಡ ಅಷ್ಟೇ, ಸೆನ್ಸರ್ಸು, ಆಮೇಲೆ ಟ್ರ್ಯಾಕಿಂಗ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಅಂದರೆ ನಮಗೆ ಒಂದು ಸರ್ವಿಸ್ ಆದಮೇಲೆ ನಾವು ಟ್ರ್ಯಾಕಿಂಗ್ ಎಲ್ಲ ಮಾಡ್ಬೋದು. ಅಂದರೆ ಕಾರ್ ಎಲ್ಲಿ ಹೋಗ್ತಾ ಇದೆ ಮೊಬೈಲಿಂದ ಆ್ಯಕ್ಸೆಸ್ ಮಾಡ್ಬೋದು, ಅದು ಒಂದಿದೆ. ಹಾಗೆ ಮುಂದೆ ಕೂಡ ಸ್ವಲ್ಪ ಸ್ಪೇಷಿಯಸ್, ಅಂದರೆ ಮುಂದೆ ಸ್ವಲ್ಪ ಚೆನ್ನಾಗಿ ಸ್ಟೈಲಿಶ್ ಲುಕ್ ಕೊಟ್ಟಿದ್ದಾರೆ. ಹಿಂದೆ ಡಿಸೈರಿಗೆ ಕಂಪೇರ್ ಮಾಡಿದರೆ ಇದು ಸ್ವಲ್ಪ ಕಾಂಪ್ಯಾಕ್ಟ್ ಅಂತ ಅನ್ನಿಸ್ತದೆ. ನಮಗೆ ಇದೇ ಲುಕ್ಕು ಇಷ್ಟ ಆಯಿತು. ಡಿಸೈರ್ ಅಂದರೆ ಸ್ವಲ್ಪ ಹಿಂದ್ಗಡೆ ಜಾಸ್ತಿ ಸ್ಪೇಸ್ ಕೊಡ್ತಾರೆ, ಇದಕ್ಕೆ ಅಷ್ಟು ಸ್ಪೇಸ್ ಕೊಡೋಲ್ಲ. ಸೊ ಪರವಾಗಿಲ್ಲ, ಲುಕ್ ವೈಸ್ ನೋಡೋದಿದ್ರೆ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು. ಸೊ ಇದು ಎಕ್ಸ್ಟ್ರಾ ಫ್ಲೋರೆಸೆಂಟ್ ಕೆಳಗಡೆ ಇದು ಫ್ಲೋರೆಸೆಂಟ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. LED ಲೈಟ್ಸು ಆಟೋಮೆಟಿಕ್ ಎಲ್ಲ ಆಟೋಮೇಟೆಡ್, ಇದು ಪುಷ್ ಬಟನ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾನು ಆಕ್ಚುಲಿ ಟಾಟಾ ಕಾರು ನೋಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟಾಟಾ ಪಂಚು ಇಲ್ಲ ಟಾಟಾ ನೆಕ್ಸಾನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಹಸ್ಬೆಂಡ್ಗೆ ಇದೇ VXi ಇಷ್ಟ ಆಗಿಬಿಟ್ಟಿತ್ತು, ಸ್ವಿಫ್ಟು, ಬಿಕಾಸ್ ಅವ್ರ ಆಫೀಸಲ್ಲೆಲ್ಲ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಮಾಡೆಲ್ ತುಂಬ ಇಷ್ಟ ಆಗಿತ್ತು ಅಂತ ಹೇಳ್ಬಿಟ್ಟು, ಹಾಗಾಗಿ ಇರಲಿ ಇದೆ ಅವ್ರಿಗೆ ಯಾವ್ದು ಇಷ್ಟ ಅದನ್ನೇ ತೊಗೊಂಡ್ಬಿಡೋಣ ಅಂತೇಳಿ ತೊಗೊಂಡ್ವಿ. ಬಟ್ ನಮ್ಮ ರೇಂಜ್ಗೆ ಇದು ಓಕೆ ಆಗಿತ್ತು. ಅಂದರೆ ಹೈ ರೇಂಜು ಇಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿ ತೊಗೊಂಡಿದ್ದೀವಿ. ನಮ್ಮ ಬಜೆಟ್ಗೆ ಸಾಕು. ನಾವು ಬಜೆಟ್ ಒಂದು 6 to 8 lakhs ಅಂತ ಅಂದ್ಕೊಂಡಿದ್ವಿ. ಬಟ್ ಆಲ್ಮೋಸ್ಟ್ ಎಲ್ಲ GST ಎಲ್ಲ ಕಡಿಮೆ ಆಗಿ ದಸರಾ ಆಫರ್ಸ್ ಅಂತ ಬಂದು ನಮಗೆ ಡಿಸ್ಕೌಂಟು ಒಂದು 35,000 ಡಿಸ್ಕೌಂಟ್ ಬಂತು. ಹಾಗೆ GST ಎಲ್ಲ ಮ್ಯಾಕ್ಸಿಮಮ್ 1.5 lakh 2 lakhsವರೆಗೂ ನಮಗೆ ಸ್ವಲ್ಪ ಡಿಸ್ಕೌಂಟ್ ಅನ್ನೋದು ಸಿಕ್ತು. ಈಗ ನಮಗಂತೂ ಈಗ ಫ್ಯಾಮಿಲಿ ಬೇಕೇ ಬೇಕು. ಹಾಗೆ ಇದು ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿ ಅವರೇ ಸೀಟ್ ಕವರ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಇದರಲ್ಲಿ. ಸೊ ತುಂಬಾ ಚೆನ್ನಾಗಿದೆ ಮಾಡೆಲ್. ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಹಾಗೆ ಆಪ್ಷನಲ್ ನಮಗೆ ಯಾವ್ದು ಬೇಕೋ ಅಡ್ವಾನ್ಸ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ, ಸ್ವಲ್ಪ ಕಂಫರ್ಟಬಲ್ ಅಂತ ಅನ್ನಿಸ್ತದೆ. ಆರಾಮಾಗಿ 5 ಮೆಂಬರ್ಸ್ ಕೂತ್ಕೊಂಡು ಹೋಗ್ಬೋದು. 165 ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಸಾಕಾಗುತ್ತೆ ಅಂತ ಅನ್ನಿಸ್ತದೆ. ಜಾಸ್ತಿ ಜಂಪ್ ಅಂತ ಏನಾಗಲ್ಲ. ಟೆಸ್ಟ್ ಡ್ರೈವ್ ಎಲ್ಲ ಮಾಡಿನೇ ತೊಗೊಂಡಿದ್ವಿ, ಬಟ್ ಪರವಾಗಿಲ್ಲ, ನಮ್ಮ ರೇಂಜಿಗೆ ಓಕೆ ಅಂತ ಅನ್ನಿಸ್ತು. ತೊಗೋಬೇಕು ಅಂತ ಅಂದ್ಕೊಂಡಾಗೆ ಎಲ್ಲ ತೊಗೊಂಬಿಡ್ಬೇಕು. ಏಜ್ ಇದ್ದಾಗಲೇ ಎಲ್ಲನೂ ಪಿಕ್ನಿಕ್ ಆಗಲಿ, ಎಲ್ಲಿ ಹೋಗಬೇಕು, ಪ್ಲೇಸಸ್ ವಿಸಿಟ್ ಮಾಡಬೇಕು, ಎಲ್ಲ ಎಂಜಾಯ್ಮೆಂಟ್ ಮಾಡಬೇಕು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆದಾಗ ಏಜ್ ಇದ್ದಾಗಲೇ ಮಾಡಬೇಕು. ವಯಸ್ಸು ಆದಮೇಲೆ ಮಾಡಲಿಕ್ಕಾಗಲ್ಲ. ಈಗ ಅದು ಒಂದು ಟೈಮ್ ಅಂತ ಇರುತ್ತೆ. ಇವಾಗ ನಮ್ಮ ಅಪ್ಪ ಅಮ್ಮ ಆಗಲಿ, ಅವರು ಚೆನ್ನಾಗಿ ದುಡಿದು ಇವಾಗ ಒಂದು ರಿಟೈರ್ಮೆಂಟ್ ಏಜು ಅಂತ ಬಂದಾಗ ಅವರು ಕೂಡ ಸ್ವಲ್ಪ ಟೈಮ್ ಸಿಗುತ್ತೆ, ಅವರು ಕೂಡ ಮಾಡ್ಬೋದು. ಬಿಕಾಸ್ ಅವಾಗೆಲ್ಲ ಕಷ್ಟ. ಇವಾಗಾದರೂ ಸ್ವಲ್ಪ ಮಕ್ಕಳೆಲ್ಲ ದುಡಿತಿದ್ದಾರೆ, ಆರಾಮಾಗಿ ಕಾರ್ ತೊಗೊಂಡು, ಇವನ್ ನಮ್ಮ ಕಾರ್ ತೊಗೊಂಡಾದರೂ ಹೋಗ್ಬೋದು, ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಇಷ್ಟ ಆಗಿ ತಿರುಗ್ಬೋದು ಅಂತ ನಾನು ಅನ್ಕೊತಿದ್ದೀನಿ. ಸೊ ನಾವು ಪ್ಲ್ಯಾನ್ ಮಾಡಬೇಕು ಇವಾಗ ಟ್ರಿಪ್ ಎಲ್ಲ. ಯಾವಾಗಾದರೂ ಸ್ವಲ್ಪ ಟೈಮ್ ಸಿಕ್ಕಿದಾಗ ಹೋಗೋಣ ಫ್ಯಾಮಿಲಿ ಜೊತೆ ಅಂತ ಅಂದ್ಕೊಂಡಿದ್ದೀವಿ. ಮೊದಲಿಗೆ ನಮ್ಮ ಲಾಂಗ್ ಟ್ರಿಪ್ ಹೋಗ್ತಾ ಇರೋವಂಥದ್ದು ಹರಿಹರಕ್ಕೆ ಹೋಗಬೇಕು, ಮೊದಲನೇ ಟ್ರಿಪ್ಪು. ಬಿಕಾಸ್ ನಾವು ಎವ್ರಿ ಟೈಮ್ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಭಾಳ ಬಿಲೀವ್ ಮಾಡ್ತೀವಿ ಹರಿಹರ ಆರೋಗ್ಯ ಮಾತೆ. ಅಲ್ಲಿ ಆಗಿರುವಂಥ ಅದ್ಭುತಗಳು ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಜಸ್ಟಿನೂ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹರಿಹರಕ್ಕೆ. ಸ್ಟೀನಾಗೂ ಎವ್ರಿ ಟೈಮ್ ಅಂದರೆ 3 years ಆಯಿತು ಕಂಪ್ಲೀಟ್. ಅವಳು ಎವ್ರಿ ಇಯರು ಹಸ್ಬೆಂಡು ನಮ್ಮ ಸ್ಟೀನಾ ಇಬ್ಬರು ಸೇರಿಕೊಂಡು ನಾವು ಆಗಲಿ ಫ್ಯಾಮಿಲಿ ಹೋಗ್ತಾ ಇದ್ವಿ. ಈ ಸಲ ಕಾರ್ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮನೂ ಕರ್ಕೊಂಡು ಜಸ್ಟಿನಾನು ಕರ್ಕೊಂಡು ಹೋಗೋಣ. ಫಸ್ಟ್ ವಿಸಿಟ್ ಜಸ್ಟಿನಾಗೆ ತೋರಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಆದಷ್ಟು ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಟೈಮ್ ಸಿಕ್ಕಿದಾಗ, ಯಾವಾಗಾದರೂ ಒಂದು ಸಂಡೇ ಅಂತ ಅಂದ್ಕೊಂಡು. ಬಿಕಾಸ್ ಸಂಡೇ ಹಸ್ಬೆಂಡ್ಗೂ ಅಲ್ಲದೆ ನಮ್ಮ ಅಪ್ಪನೂ ಫ್ರೀ ಇರ್ತಾರೆ. ಒಬ್ಬರು ಬಿಟ್ಟರೆ ಇನ್ನೊಬ್ಬರು ಡ್ರೈವ್ ಮಾಡ್ತಾರೆ. ನಮ್ಮಪ್ಪ ಅಂತೂ ಎಕ್ಸ್ಪರ್ಟು, ಒಂದು 30 years ಎಕ್ಸ್ಪೀರಿಯನ್ಸ್ ಇದೆ ಒಂದು ಡ್ರೈವಿಂಗಲ್ಲಿ. ನಮ್ಮ ಹಸ್ಬೆಂಡು ಓಡಿಸ್ತಾರೆ, ಆರಾಮಾಗಿ ಓಡಿಸ್ತಾರೆ. ಬಟ್ ಒಬ್ಬರು ಸಾಕಾದರೆ ಇನ್ನೊಬ್ಬರು ಮಾಡ್ಕೋಬೋದು, ಡ್ರೈವಿಂಗ್ ತೊಗೋಬೋದು ಅಂತೇಳಿ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ ಫಸ್ಟ್. ಬಿಕಾಸ್ ಇಲ್ಲೆಲ್ಲ ಬಳ್ಳಾರಿ ನಮ್ಮ ಪ್ಲೇಸ್ ಬಳ್ಳಾರಿ ಅಂತ ಹೋಗ್ತಾ ಇರ್ತೀವಿ. ಬಟ್ ಲಾಂಗ್ ಟ್ರಿಪ್ ಎಲ್ಲೂ ಹೋಗಿಲ್ಲ, ಫಸ್ಟ್ ಹರಿಯಾಣನೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಹೋಪ್ಫುಲಿ ಎಲ್ಲನೂ ಚೆನ್ನಾಗಾಗಲಿ. ದೇವರು ಕೊಟ್ಟಿರೋಂಥ ಈ ಒಂದು ಕಾರ್ ಗಿಫ್ಟು ಆಶೀರ್ವಾದ ಅಂತ ಅಂದ್ಕೊಂಡು ಫಸ್ಟು ದೇವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ನಮ್ಮ ಕಾರ್ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಕಾರ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫೀಚರ್ಸ್ ಎಲ್ಲ ನೋಡಿಕೊಂಡು ನಿಮಗೆ ಇಷ್ಟ ಆಯಿತು, ಇಲ್ಲ ಇನ್ನೊಬ್ರು ಹೇಳಿದರು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂತ ತೊಗೊಂಡಾದ್ಮೇಲೆ ನೀವು ಗಿಲ್ಟ್ ಫೀಲ್ ಮಾಡ್ತಿರಲ್ಲ, ಅದು ಚೆನ್ನಾಗಿರಲ್ಲ, ಚೆನ್ನಾಗಿ ಅನಿಸೋದೇ ಇಲ್ಲ ನಿಮಗೆ.
ಸೊ ನಿಮ್ಗೆ ಯಾವ್ದು ಇಷ್ಟ ಅನಿಸ್ತದೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ಬೇಕು ತೊಗೊಂಡಾದ್ಮೇಲೆ ಕಾರು. ಸೊ ಆ ಕಾರೇ ತಗೊಳ್ಳಿ, ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನಮ್ಮ ಕಾರು, ಸ್ಟೋರಿ ಆಫ್ ಅವರ್ ಕಾರ್, ನ್ಯೂ ಕಾರ್ ಅಂತ ಹೇಳ್ತಾ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫಸ್ಟ್ ಸರ್ವಿಸ್ ಕೂಡ ಆಯ್ತು. ಇವಾಗ ವಿಡಿಯೋ ಮಾಡಕ್ಕೆ ಟೈಮ್ ಸಿಗ್ತಾ ಇದೆ ನೋಡಿ, 2 ಮಕ್ಳು ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಎಲ್ಲರೂ ಕಾರ್ ವಿಡಿಯೋ ಬಂದಿಲ್ಲ ಯೂಟ್ಯೂಬಲ್ಲಿ ಅಂತ ಕೇಳ್ತಾ ಇದ್ರು. ಸೊ ಫೈನಲ್ ಆಗಿ ಮಾಡೋಣ. ಇವತ್ತು ಇಬ್ಬರು ಮಕ್ಕಳು ಮಲಗಿಸ್ಕೊಂಡು ಬಂದಿದ್ದೀವಿ ಕಾರಲ್ಲಿ. ಒಬ್ರಿಗೆ ಬಾಕ್ಸ್ ಕೊಡೋದಿತ್ತು, ಸೊ ಅವ್ರಿಗೆ ಬಾಕ್ಸ್ ಕೊಟ್ಟು ಆದಮೇಲೆ ಹೋಗೋಣ ಅಂತೇಳಿ ಹೆಂಗೋ ವಿಡಿಯೋ ಕಾರಲ್ಲಿ ಹೋಗ್ತಾ ಇದೀವಲ್ಲ, ವಿಡಿಯೋ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ನನ್ನ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ರಿ. ಸೊ ಹಿಯರ್ ಈಸ್ ಆ ನ್ಯೂ ಕಾರ್ ವಿಡಿಯೋ. ಸೊ ಎಂಜಾಯ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.